ಮಂಗಳೂರು-ಬೆಂಗಳೂರು ರಸ್ತೆ ರೈಲ್ವೆ ಸಂಪರ್ಕ ರಸ್ತೆ ಅಭಿವೃದ್ಧಿಗೆ ಮೊದಲ ಆದ್ಯತೆ ನೀಡಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. ಇವರು ಮಂಗಳವಾರ ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಶ್ರೀದೇವರ ದರ್ಶನ ಪಡೆದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಮಂಗಳೂರಿನಲ್ಲಿ ಈಗಾಗಲೇ ಅನುಷ್ಠಾನದಲ್ಲಿರುವಂತಹ ಅಭಿವೃದ್ಧಿ ಕಾಮಗಾರಿಗಳ ಲಿಸ್ಟ್ ಮಾಡಿ ಯಾವ್ಯಾವ ಹಂತದಲ್ಲಿದೆ, ಕಾನೂನು ತೊಡಕುಗಳು ಎಲ್ಲವನ್ನ ಸರಿಪಡಿಸಲು ವರದಿ ತಯಾರಿಸಲಾಗುವುದು. ಬಳಿಕ ಜಿಲ್ಲಾಧಿಕಾರಿಗಳ ಸಭೆ ಕರೆದು ಈ ಕುರಿತು ಚರ್ಚಿಸಲಾಗುವುದು ಎಂದು ತಿಳಿಸಿದರು. ಮುಖ್ಯವಾಗಿ ಬಿಸಿ ರೋಡು, ಅಡ್ಡಹೊಳೆ, ಶಿರಡಿ ಘಾಟ್ ರಸ್ತೆಗಳಿರುವ ಅಡಚಣೆ ಹಾಗೆಯೇ ಕಾನೂನು ತೊಡಕುಗಳನ್ನು ಮನಗಂಡು ಸಾಧ್ಯವಾದಷ್ಟು ಶೀಘ್ರದಲ್ಲಿ ಎಲ್ಲಾ ಕೆಲಸಗಳನ್ನು ಕಡಿಮೆ ಅವಧಿಯಲ್ಲಿ ಮಾಡಿ ಮುಗಿಸುವ ಇರಾದೆ ಹೊಂದಿದ್ದೇನೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು ಹಿಂದೂಪರ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆಯ ಮೂಲಕ ದಮನ ಮಾಡುವಂತಹ ಕಾರ್ಯ ಸುಳ್ಳು ಕೇಸುಗಳನ್ನು ಹಾಕುತ್ತಿದ್ದು, ಈ ಕುರಿತ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದರು. ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದು, ಅವರ ಶ್ರೇಯಸ್ಸಿಗೋಸ್ಕರ ಇಂದು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಮಾಡಲಾಗಿದೆ ಎಂದು ತಿಳಿಸಿದರು. ಬಳಿಕ ಸಂಸದರು ಪುತ್ತೂರು ಬಿಜೆಪಿ ಕಚೇರಿಗೆ ತೆರಳಿ ಅಲ್ಲಿಂದ ಮಂಗಳೂರಿಗೆ ತೆರಳಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಸಂಜೀವ ಮಠಂದೂರು, ಮಲ್ಲಿಕಾ ಪ್ರಸಾದ್, ಬಿಜೆಪಿ ಮುಖಂಡರಾದ ಚನಿಲಾ ತಿಮ್ಮಪ್ಪ ಶೆಟ್ಟಿ, ಅಪ್ಪಯ್ಯ ಮನಿಯಾನಿ, ಸಾಜಾ ರಾಧಾಕೃಷ್ಣ ಅಲ್ವಾ, ಪಿಜಿ ಜಗನ್ನಿವಾಸ್ ರಾವ್, ಆರ್ಸಿ ನಾರಾಯಣ, ಬುಡಿಯೂರು ರಾಧಾಕೃಷ್ಣ ರೈ, ಅರುಣ್ ಕುಮಾರ್ ಪುತ್ತಿಲ, ನಿತೀಶ್ ಕುಮಾರ್ ಶಾಂತಿವನ, ಚಂದ್ರಶೇಖರ್ ರಾವ್ ಬಪ್ಪಲಿಕೆ, ಅನಿಲ್ ತೆಂಕಿಲ, ಪ್ರಸನ್ನ ಮಾರ್ತಾ, ರಾಜೇಶ ಬನ್ನೂರು, ಸಹಜ್ ರೈ, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ನಿಕಟಪೂರ್ವ ಅಧ್ಯಕ್ಷ ಕೇಶವ ಪ್ರಸಾದ್ ಮುಳಿಯಾ, ಬಿಜೆಪಿ ಕಾರ್ಯಕರ್ತರು ಮತ್ತಿತರರು ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. आध्यात्मिकादि भौतिकादि देविकादि तापत्रयार्थं करिष्यमाण राजकीय क्षेत्रेषु उत्तरोत्तराभिवृद्धिं दशादोष संधिदोष सेवार्थम् आचार्यं कीर्तनार्षे दीपं पताः भूदीप ब्रह्मरूपस्थं कर्म साक्षी तावस्तु प्रीतिभावेन दीपेऽस्मिन् स्वस्तिरो भव मृत्युञ्जय नमस्तुभ्यं मृत्युञ्जय ಶಿವಶಂಕರ ಶರ್ವಾತ್ಮ ನೀಲಕಂಠನಮೋ ದೀಪದ ವಂದನೆಗೆ ಗಂಧರ್ವಾರಾಂಭವಾದ ಈಶ್ವರಿ महापूजा वसुत कಡೆ ತಡೆ ಬೋಲೆ महापूजा वसुत कಡೆ ಹತ್ರವಾಗಿ ಬರ್ತಾರೆ ಅನ್ನನ್ನ ಬೈದರ ಮಂಗಲಸದ ಓಕೆ करोमि यद्यस्तं प्रश्ने सदाशिवे समर्थननिराचार्यं केन कारयेत् एकादश रुद्राभिषेककरणेन भगवान् माङ्गल्यमूर्ति श्री महालिंगेश्वर प्रियतां तत्सत् ब्रह्मार्पणं भवतु. ಶ್ರದ್ಧೆಯಿಂದ ಮಹಾಲಿಂಗೇಶ್ವರನ ಮಾಡ್ತಕ್ಕಂಥ ಪ್ರಾರ್ಥನೆ ಯಾತ್ರಾ ಸಮಯದಲ್ಲಿ ಕೋಟಿನ ಮಕ್ಕಳು ಕೂಡ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಹೋಗಿದ್ದು ದೇವರು ಸಂತೋಷದಿಂದ ಹರಸಿದ್ದಾರೆ. ಉತ್ತಮ ರೀತಿಯಲ್ಲಿ ಜಯ ಸಿಕ್ಕುವಾಗೆ ಒಂದು BJPಯಲ್ಲಿ ಒಟ್ಟಿನಲ್ಲಿ ಉತ್ತರೋತ್ತರ ಯಶಸ್ಸಾಗಬೇಕು, ಹಾಗೆ ಸಂಪೂರ್ಣ ಅನುಗ್ರಹಿಸಿದ್ದಾರೆ. ನಿಮ್ಮಿಂದ ನಮ್ಮ ಆ ಒಂದು ದಕ್ಷಿಣ ಕನ್ನಡ ಹಾಗೆ ಎಲ್ಲ ಕ್ಷೇತ್ರಕ್ಕೆ ಯಾವ ರೀತಿ ದೇವರು ನಿಮಗೆ ಅನುಗ್ರಹ ಮಾಡಿದ್ದಾರೆ ಅದೇ ರೀತಿಯಾಗಿ ಮಾಡ್ತಕ್ಕಂಥ ಸಕಲ ಕಾರ್ಯದಲ್ಲಿ ಯಶಸ್ಸಾಗಬೇಕು. ಗ್ರಹಾಹ ಗಾವಹ ನರೇಂದ್ರಶ್ಚ
ಬ್ರಾಹ್ಮಣಶ್ಚ ವಿಶೇಷತಃ ಕಲಿಯುಗದಲ್ಲಿ ನವಗ್ರಹರು, ಗಾವಹ, ಗೋಗಳು, ನರೇಂದ್ರಶ್ಚ ರಾಜರು ಇವರೆಲ್ಲ ಸರಿಯಾಗಿ ಕೆಲಸ ಮಾಡಿದರೆ ಕಾಲಕ್ಕೆ ಸರಿಯಾಗಿ ವೃಷ್ಟಿಯಾಗ್ತದೆ. ಅದೇ ರೀತಿಯಾಗಿ ಬೆಳೆಗಳು ಸಮೃದ್ಧಿ ಆಗ್ತದೆ ಎಂಬುದಾಗಿ ಶಾಸ್ತ್ರವಚನ. ಅದೇ ರೀತಿ ಜಯಗಳಿಸಿ ಪ್ರಥಮತಃ ಮಹಾಲಿಂಗೇಶ್ವರ ಸನ್ನಿಧಾನಕ್ಕೆ ಬಂದಿದ್ದೇವೆ. ಅದೇ ರೀತಿ ಆ ರಥೋತ್ಸವದಲ್ಲಿ ಕೂಡ ಪಾಲ್ಗೊಂಡಿದ್ದೇವೆ. ಮಹಾಲಿಂಗೇಶ್ವರ ರಥದಲ್ಲಿದ್ದದನ್ನು ನೋಡಿದರೆ ಪುನರ್ಜನ್ಮನ ವಿದ್ಯತೆ. ನಮಗೆ ಯಾವುದೇ ರೀತಿಯ ಕಷ್ಟಗಳಿದ್ದರೆ ಅದನ್ನೆಲ್ಲ ಪರಿಹಾರ ಮಾಡಿ ಜೀವಿತಾವಧಿ ಕಾಲದಲ್ಲಿ ಮಾಡತಕ್ಕಂಥ ಕಾರ್ಯಕ್ಕೆ ಉತ್ತಮ ಕೀರ್ತಿ ಬರುವಾಗೆ ಸಂಪೂರ್ಣ ಅನುಗ್ರಹ ಮಾಡ್ತಾನೆ ಎಂಬುದಾಗಿ ಶಾಸ್ತ್ರ. ಅದೇ ರೀತಿಯಾಗಿ ನಾವು ಮಹಾಲಿಂಗೇಶ್ವರ ಸೇವೆ ಮಾಡಿ ಹೋಗಿದ್ದೀವಿ. ಮಾಡಿದಂತಹ ಆ ಒಂದು BJP ವತಿಯಿಂದ ನಿಂತಹ ಸ್ಥಳದಲ್ಲಿ ಉತ್ತಮ ರೀತಿಯಲ್ಲಿ ಎಲ್ಲರೂ ಓಟು ಕೊಟ್ಟು ಗೆಲ್ಲಿಸಿದ್ದಾರೆ. ಹಾಗೆ ಇನ್ನು ಮುಂದೆಯೂ ಕೂಡ ನಿಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ವಿಘ್ನಗಳು, ತೊಂದರೆಗಳು, ಅಡ್ಡಾತಂಕಗಳು, ಸಮಸ್ಯೆಗಳು, ಅನ್ಯರಿಂದ ತೊಂದರೆಗಳಿದ್ದೆಲ್ಲವನ್ನು ಮಹಾಲಿಂಗೇಶ್ವರ ಪರಿಹಾರ ಮಾಡಿ ಏಕಾದಶ ರುದ್ರ ಸೇವೆ, ಈಶ್ವರನಿಗೆ ರುದ್ರಾಭಿಷೇಕ, ಏಕಾದಶ ರುದ್ರ, ಶತರುದ್ರ, ಇದರಿಂದ ಈಶ್ವರ ಸಂತುಷ್ಟನಾಗಿ ಮನಸೋಭಿ ಧ್ಯೇಯ ಪಂಚಮುಖೋ ರುದ್ರ ಸ್ಫಟಿಕಾಮಲ ಕಾಂತಿಮಾನ್ ವಿದ್ಯುಚ್ಛುಭ್ರಾತ ಶಾಮಾನ್ಯ ಕಾನಿತು ಜಟಾಬದ್ಧೇಂದುಕಲಃ ಪ್ರಿಯಾಯುಂಗ್ ನಾಗಭೂಷಣಃ ಮಹಾಲಿಂಗೇಶ್ವರ ಶಂಭೋ ಮಹಾದೇವ ವಿಶ್ವೇಶಾಮ ಮಹಾಚುನಾವಣೆಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯ ಗೆಲುವಾದ ನಂತರ ಪುತ್ತೂರು ಮಹಾಲಿಂಗೇಶ್ವರನ ದರ್ಶನವನ್ನು ಮಾಡಬೇಕು, ಪುತ್ತೂರು ಮಹಾಲಿಂಗೇಶ್ವರನ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ವಿಶೇಷವಾಗಿ ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿ ಆಗಿರುವಂಥ ಈ ಒಂದು ಶುಭ ಸಂದರ್ಭದಲ್ಲಿ ಆ ಪುತ್ತೂರು ಮಹಾಲಿಂಗೇಶ್ವರನ ಆಶೀರ್ವಾದ ಸನ್ಮಾನ್ಯ ಪ್ರಧಾನಮಂತ್ರಿ ಮತ್ತು ಅವರ ಇಡೀ ಸಚಿವ ಸಂಪುಟದ ಮೇಲೆ ಇರಬೇಕು ಅನ್ನುವ ಕಾರಣಕ್ಕೆ ಇವತ್ತು ವಿಶೇಷವಾದ ಪ್ರಾರ್ಥನೆ ಮಾಡಲಿಕ್ಕೆ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಮತ್ತು ಎಲ್ಲ ಪಾರ್ಟಿಯ ಪ್ರಮುಖರ ಜೊತೆ ಸೇರಿಕೊಂಡು ಇವತ್ತು ಮಹಾಲಿಂಗೇಶ್ವರನ ದರ್ಶನವನ್ನು ಮಾಡಿದ್ದೇವೆ. ಭಾರತೀಯ ಜನತಾ ಪಾರ್ಟಿಯ ಕಚೇರಿಗೆ ಭೇಟಿ ನೀಡಿ ಆಮೇಲೆ ಸಂಘದ ಕಾರ್ಯಾಲಯಕ್ಕೆ ಭೇಟಿ ನೀಡಿ ನಾನು ವಾಪಸ್ ಮಂಗಳೂರಿಗೆ ಹೋಗ್ತಾ ಇದ್ದೇನೆ. ಯಾಕೆಂದರೆ ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ, ಹಿಂದೂ ಪರ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ನ ದಬ್ಬಾಳಿಕೆ, ಪೊಲೀಸ್ ಇಲಾಖೆಯನ್ನು ಉಪಯೋಗಿಸಿಕೊಂಡು ಅವರ ಮೇಲೆ ಸುಳ್ಳು ಕೇಸ್ ಹಾಕುವಂಥದ್ದು, ಹಲ್ಲೆ ಮಾಡುವಂಥದ್ದು ಎಲ್ಲ ಘಟನೆಗಳ ವಿರುದ್ಧ ಹಿಂದೂ ಹಿತರಕ್ಷಣಾ ಸಮಿತಿಯ ವತಿಯಿಂದ ಇವತ್ತು ಅಸೈಗೋಳಿಯಲ್ಲಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಆಗ್ತಾ ಇದೆ. ಆ ಪ್ರತಿಭಟನೆಯಲ್ಲಿ ಕೂಡ ನಾವು ಭಾಗವಹಿಸಲಿಕ್ಕೆ ಈಗ ಮಂಗಳೂರಿಗೆ ತೆರಳ್ತಾ ಇದ್ದೇನೆ. ನಾನು ನಾಳೆ ಜಿಲ್ಲಾಧಿಕಾರಿಯ ಸಭೆಯನ್ನು ಕರೆದಿದ್ದೇನೆ. ಜಿಲ್ಲೆಯಲ್ಲಿ ಈಗ ಅನುಷ್ಠಾನ ಹಂತದಲ್ಲಿರುವ ಎಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳ ಒಂದು ಬ್ರೀಫಿಂಗನ್ನು ನಾನು ಕೊಡಬೇಕು. ಯಾವ್ಯಾವ ಯೋಜನೆಗಳು ಯಾವ್ಯಾವ ಹಂತದಲ್ಲಿದೆ, ಅದಕ್ಕೆ ಏನೆಲ್ಲ ತೊಡಕುಗಳಿದೆ, ಅದರ ಒಂದು ಡೀಟೇಲ್ ಬ್ರೀಫಿಂಗ್ ನನಗೆ ಸಿಗಬೇಕು ಅನ್ನುವಂಥದ್ದನ್ನು ಈಗಾಗಲೇ ಹೇಳಿದ್ದೇನೆ. ಆ ಮೀಟಿಂಗ್ನ ನಂತರ ಯಾವ ಇಶ್ಯೂ ಆದ್ಯತೆಯ ಮೇಲೆ ಇರ್ತದೆ ಅದನ್ನು ಆದ್ಯತೆಯ ಮುಖಾಂತರ ತೆಗೆದುಕೊಳ್ತೇನೆ. ನನ್ನ ಮೊದಲ ಆದ್ಯತೆ ಇರುವಂಥದ್ದು ಮಂಗಳೂರು ಮತ್ತು ಬೆಂಗಳೂರಿನ ಮಧ್ಯೆ ರಸ್ತೆ ಮತ್ತು ರೈಲು ಸಂಪರ್ಕದ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನುವಂಥದ್ದು ಮೊದಲ ಆದ್ಯತೆ ಇರುವಂಥದ್ದು. ಅದಕ್ಕಿರುವ ಕಾನೂನು ತೊಡಕುಗಳು, ಪರಿಸರದ ತೊಡಕುಗಳು ಇದೆಲ್ಲವನ್ನು ಅಧ್ಯಯನ ಮಾಡಿಕೊಂಡು ಒಂದು ವೈಜ್ಞಾನಿಕವಾದ ವರದಿಯನ್ನು ರೆಡಿ ಮಾಡಿ ಅದನ್ನು ಕೇಂದ್ರದ ಹೆದ್ದಾರಿ ಸಚಿವರು ಮತ್ತು ರೈಲ್ವೆ ಸಚಿವರ ಜೊತೆ ಜಂಟಿಯಾಗಿ ಮಾತನಾಡಿಕೊಂಡು ಈ ರೈಲ್ವೆ ಮತ್ತು ರಸ್ತೆಯ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನುವಂಥದ್ದು ನನ್ನ ಮೊದಲ ಆದ್ಯತೆ ಇರುವಂಥದ್ದು. ಅದಕ್ಕೆ ಬೇಕಾದ ತಯಾರಿಯನ್ನು, ಅಧಿಕಾರಿಗಳ ಸಭೆಯನ್ನು ಕರೆದು ತಜ್ಞರ ಜೊತೆ ಸಭೆಯನ್ನು ಮಾಡಿ ಒಂದು ವಿಸ್ತೃತ, ಒಂದು ಸಮಗ್ರವಾದ ಒಂದು ವರದಿಯನ್ನು ತಯಾರು ಮಾಡಿ ಮುಂದಿನ ದಿವಸಗಳಲ್ಲಿ ಕಾರ್ಯೋನ್ಮುಖನಾಗ್ತೇನೆ. ಅಡ್ಡಹೊಳೆವರೆಗೆ ಕೆಲಸಗಳು ನಡೀತಾ ಇದೆ, ಮೇಲೆ ಸಕಲೇಶಪುರದವರೆಗಿನ ಕೆಲಸಗಳು ನಡೀತಾ ಇದೆ. ಸಕಲೇಶಪುರ ಮತ್ತು ಅಡ್ಡಹೊಳೆಯ ಮಧ್ಯೆ ಶಿರಾಡಿ ಘಾಟಿಯನ್ನು ಏನು ಮಾಡಬೇಕು ಅನ್ನೋದಕ್ಕೆ ಬೇರೆ ಬೇರೆ ಆಪ್ಷನ್ಸ್ಗಳ ಮಧ್ಯೆ ಸುರಂಗ ಯೋಜನೆಯು ಕೂಡ ಒಂದು ಆಪ್ಷನ್ ಆಗಿದೆ. ಅದು ಯಾವ ಹಂತದಲ್ಲಿದೆ ಅನ್ನುವಂಥದ್ದನ್ನು ನಾನು ಅಧಿಕಾರಿಗಳ ಸಭೆ ಕರೆದು ಅದರ ವಿಷಯವನ್ನು ಪೂರ್ತಿ ತಿಳಿದು ಮುಂದಿನ ದಿವಸಗಳಲ್ಲಿ ನಿಮಗೆ ತಿಳಿಸ್ತೇನೆ. ಒಟ್ಟಾರೆಯಾಗಿ ನಮಗೆ ಅಡ್ಡಹೊಳೆಯಿಂದ ಸಕಲೇಶಪುರದವರೆಗೆ ಒಂದು ಅತ್ಯಂತ ಕಡಿಮೆ ಅವಧಿಯಲ್ಲಿ ಆ ಶಿರಾಡಿ ಘಾಟ್ನ ಮಧ್ಯೆ ಪರಿಸರ ಮತ್ತು ಕಾನೂನಿನ ವ್ಯಾಪ್ತಿಯ ಒಳಗೆ ಒಂದು ರಸ್ತೆ ಮತ್ತು ರೈಲನ್ನು ಮಾಡಬೇಕಾಗಿದೆ. ಅದಕ್ಕೆ ಯಾವುದು ಬೆಸ್ಟ್ ಆಪ್ಷನ್ ಇದೆ ಅದನ್ನು ಅವೈಲೇಬಲ್ ಬೆಸ್ಟ್ ಆಪ್ಷನ್ ಅದನ್ನು ಮಾಡಬೇಕನ್ನುವಂಥದ್ದು ಇದೆ. ಅದು ಸುರಂಗವೂ ಆಗಿರ್ಬೋದು, ಬೇರೆ ಆಪ್ಷನ್ಸು ಆಗಿರ್ಬೋದು. ಈ ಹಂತದಲ್ಲಿ ನಾನು ಯಾವುದೂ ಹೇಳಲಿಕ್ಕಾಗೋದಿಲ್ಲ. ಅಧಿಕಾರಿಗಳ ಸಭೆ ಕರೆದು ಯಾವ್ಯಾವ ಪ್ರೋಗ್ರಾಮ್ಸ್ ಯಾವ್ಯಾವ ಹಂತದಲ್ಲಿದೆ ಅನ್ನೋದನ್ನು ತಿಳ್ಕೊಂಡು ಮುಂದಿನ ದಿವಸಗಳಲ್ಲಿ ಉತ್ತರ. ನಮ್ಮ ಆದ್ಯತೆ ಇರುವಂಥದ್ದು ಮಂಗಳೂರು ಬೆಂಗಳೂರು ಮಧ್ಯೆ ರಸ್ತೆ ಮತ್ತು ರೈಲ್ವೆ ಅಭಿವೃದ್ಧಿ ಆಗಬೇಕು ಅನ್ನೋದು.
ನಿಧಾನಗತಿಯಲ್ಲಿ ಆಗ್ತಾ ಇದೆ, ಮತ್ತು ಅಲ್ಲಿ ಲೋಕಲ್ ತುಂಬ ನಾಳೆ ಸಭೆಯನ್ನು ಕರೆದಿದ್ದೇನೆ ನಾನು. ಅದೆಲ್ಲ ವಿಷಯವನ್ನು ತಿಳ್ಕೊಂಡು ಆಮೇಲೆ ಮುಂದಿನ ದಿವಸಗಳು ನಿಮಗೆ ಹೇಳ್ತೇನೆ.